लंड ले ले मेरा। ಮೂರು ಬಾಲು ಇದೆ ಒಂದೇ ಬ್ಯಾಟು, ಮೂರು ಸ್ಟ್ರೈಕರ್ ಇದೆ ಓ ಮೈ ಗಾಡು. ಇದು ಹೀಗಲ್ಲ, ನಾನು ಹೇಳ್ತೀನಿ ಕೇಳಿ. 2 ಬಾಲು ಇದೆ ಒಂದೇ ಬ್ಯಾಟು, ಅದಕ್ಕೆ ಹುಡುಗಿ ಹೇಳಿದ್ಲು ಓ ಮೈ ಗಾಡು, ಅದಕ್ಕೆ ನೀನ್ ಹೇಳ್ಬೇಕು ಸಿ ಮೈ ರಾಡು. ಎಲ್ಲಯ್ಯ ಹೆಲ್ಮೆಟ್ ಆಗ್ಲೊತ್ತು ಹಾಕೊಂಬೇಕಾ? ನನಗೆ ರಾತ್ರಿ ಹೊತ್ತು ಹಾಕೊಂಡು ಹೊಡಿತಾ. ಹೌದಾ ಬುಲೆಟ್ ಅಣ್ಣ, ನೀವು ರಾತ್ರಿ ಹೆಲ್ಮೆಟ್ ಹಾಕೊಂಡ್ಮೇಲೂ ಈ ಮಿಸ್ಟೇಕ್ ಹೆಂಗಾಯ್ತು? ಈ ವಿಡಿಯೋ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗಷ್ಟೇ. ಇಲ್ಲಿ ಯಾವುದೇ ಆಕ್ಟರ್ಗೆ ಪರ್ಸನಲ್ ಹೇಟ್ ಇಲ್ಲ. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಅದು ಮೂವಿ ಸ್ಟೋರಿ ಮೇಲೆ ಮತ್ತೆ ಈ ಮೂವಿಲ್ ಬರೋ ಕ್ಯಾರೆಕ್ಟರ್ ಮೇಲೆ ಅಷ್ಟೇ. ಈ ಡಿಸ್ಕ್ಲೈಮರ್ ಅರ್ಥ ಆದ್ರೆ ಮಾತ್ರ ವಿಡಿಯೋ ನೋಡಿ, ಇಲ್ಲ ಅಂದ್ರೆ ಬೇಡ. ಸೊ ಈ ಮೂವಿ ಹೀರೋ ವಿರಾಟ್. ಅವ್ರ ಪ್ರಾಪರ್ಟಿ ಎಷ್ಟಿದೆ ಗೊತ್ತಾ? ಮೋರ್ ದ್ಯಾನ್ 6000 crores. ಅವ್ರ ಕಂಪ್ನಿ ಎಸ್ಟಾಬ್ಲಿಷ್ಮೆಂಟ್ 16 ಕಂಟ್ರೀಸ್ ಅಲ್ಲಿ ಇದೆ. ಅವನೊಬ್ನೇ ಮಗ ಕಣೆ, ಜೊತೆಗೆ ಬ್ಯಾಚುಲರ್. ಸೊ ಇವನು ವರ್ಲ್ಡ್ ಅಲ್ಲೇ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್. ಕಂಪನಿ ಮೀಟಿಂಗ್, ಪ್ರಾಜೆಕ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಅಂತ ಬಿಸಿ ಇರ್ತಾನೆ. ಅವನಮ್ಮ ಅವನು ಕಂಪ್ನಿನ ಚೆನ್ನಾಗೇ ನಡೆಸ್ತಿರ್ತಾರೆ. ಇವನ್ಗೆ ವರ್ಲ್ಡ್ ಅಲ್ಲೇ ಟಾಪ್ 1% ಜನನ್ ಜೊತೆ ನೆಟ್ವರ್ಕಿಂಗ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ. ವರ್ಲ್ಡ್ ಅಲ್ಲೇ ಬೆಸ್ಟ್ 10 out of 10 ಹುಡುಗಿಯರ ಜೊತೆ ಕನೆಕ್ಷನ್ ಇರುತ್ತೆ ಅಂತ ಅನ್ಕೊಂಡ್ರ? 6,000 ಕೋಟಿ ಆಸ್ತಿ ಇದ್ರು ಇವನಿಗೆ ಸೆಕ್ಯೂರಿಟಿ ಇರಲ್ಲ. ಇದ್ರು ಅವ್ರು ಯಾರು ಇವನ್ಗೆ ಪ್ರೊಟೆಕ್ಟೇ ಮಾಡ್ತಿರಲ್ಲ. ಯಾಕೆಂದ್ರೆ ಸೆಕ್ಯೂರಿಟಿಗೆ ಕಮ್ಮಿ ಸಂಬಳ ಕೊಟ್ಟಿರೋದ್ರಿಂದ ಮತ್ತೆ ದರ್ಶನ್ಗೆ ಜಾಸ್ತಿ ಸಂಬಳ ಕೊಟ್ಟಿರೋದ್ರಿಂದ ದರ್ಶನೇ ಫೈಟ್ ಮಾಡ್ಲಿ ಬಿಡು ಅಂತ ಬಿಟ್ಟಿದ್ದಾರೆ. ಇನ್ನ ಇವನ್ ಖಾಲಿ ರೋಡ್ ಅಲ್ಲಿ ಆಪೋಸಿಟ್ ಬಿಸ್ನೆಸ್ ಮ್ಯಾನ್ ಸೆಕ್ಯೂರಿಟೀಸ್ ಜೊತೆ ಫೈಟ್ ಮಾಡೋದು, ಸುಮ್ನೆ ಒಂದಿಷ್ಟು ಮಹೇಂದ್ರ ಕಾರ್ ಗ್ಲಾಸಸ್ ಗಳನ್ನ ಹೊಡೆದಾಕೋದು. ಎಲ್ಲ ಪೀಸ್ ಪೀಸ್, ಎಲ್ಲ ಪೀಸ್ ಪೀಸ್. 16 ಕಂಟ್ರೀಸ್ ಅಲ್ಲಿ ಕಂಪನಿ ಇದ್ರು ಬಿಸ್ನೆಸ್ ಮೀಟಿಂಗ್ ಮಾಡುವಾಗ ಬಿಸ್ನೆಸ್ ಬಗ್ಗೆ ಮಾತಾಡ್ಬಿಟ್ಟು ಡೈಲಾಗ್ ಹೊಡೆಯೋದು. Try again and again to win it, but don't bet on a dead horse. ಅಷ್ಟೆಲ್ಲ ರಿಚ್ ಆಗಿದ್ರು ಕೆಲ್ಸ ಇಲ್ದಿರೋ ಫ್ರೆಂಡ್ಸ್ ಜೊತೆ ರೋಡ್ ಅಲ್ಲಿ ಕುತ್ಕೊಂಡು ಸುತ್ತಾಡೋದು. ಅಮ್ಮ ಮಗ ಮನೇಲೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದು ಬಿಸ್ನೆಸ್ ಮೀಟಿಂಗ್ಸ್ ಅಲ್ಲಿ ಅವರೇ ಬಿಲ್ಡಪ್ ತಗೊಳೋದು. ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್. ಇಷ್ಟೆಲ್ಲ ರಿಚ್ ಇದ್ರು ಮನೇಲಿ ಒಂದು ಕುಕ್ ಇಲ್ದೆ ಅವ್ರ ಅಮ್ಮನೇ ಅಡ್ಗೆ ಮಾಡೋದು. ನೀವು ಮಾತಾಡ್ತಾ ಇರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಇನ್ನ ಇವನ್ಗೆ ಒಂದೇ ಡ್ರೈವರ್, ಡ್ರೈವಿಂಗ್ ಒಂದ್ ಮಾಡೋದ್ ಬಿಟ್ಟು ರೋಡ್ ಅಲ್ಲಿ ನಿಂತ್ಕೊಂಡು ಡೈಲಾಗ್ ಹೊಡಿಯೋದು. ರೈತರಾದ್ರೆ ಅನ್ನ ಸಿಗಲ್ಲ, ಡ್ರೈವರ್ಸ್ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಸಿಗಲ್ಲ. ಇನ್ನ ಇನ್ ಕೇಸ್ ಇವನೇನಾದ್ರು ಬೇರೆ ಕಂಟ್ರೀಸ್ ಅಲ್ಲಿ ಇದ್ರೆ ಎಲ್ಲರಿಗಿಂತ ನಾನು 2 ಗಂಟೆ ಮುಂಚೆ ಇದ್ದೀನಿ ಅನ್ಕೊಳೋದು. ಈಗ ಇಲ್ಲಿ 11 ಗಂಟೆ, ನಿನಗಿಂತ 2 ಗಂಟೆ ಮುಂದೆ ಇದ್ದೀನಿ. ಸೊ ಇನ್ನ ಇವನ್ ವರ್ಲ್ಡ್ ಎಲ್ಲ ಸುತ್ತಿದ್ರು ಇವನ್ ಲೈಫಿಗೆ ಬರೋದು ಈ 3 ಮರಿಮಂಗಗಳು. ಸೊ ಇವಳು ಕೀರ್ತಿ ತುಂಬಾ ಟ್ಯಾಲೆಂಟೆಡ್ ಅಂಡ್ ಎಜುಕೇಶನ್ ಮುಗಿಸಿದಾಳೆ ಅಂತ ಡೈರೆಕ್ಟರ್ ಫಿಲ್ಮ್ ಅಲ್ಲಿ ಹೇಳಿದ್ದಾರೆ. ಇವಳಿಗೆ ಒಂದು ಶ್ರೀಮಂತನ ಬುಟ್ಟಿಗೆ ಹಾಕೊಬೇಕನ್ನೋದೇ ಗುರಿ. ಹುಡುಗ ಶ್ರೀಮಂತ ಆಗಿದ್ರೆ ಲವ್ ಮಾಡೋಕ್ಕೂ ರೆಡಿ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಗೋಲ್ಡ್ ಡಿಗರ್ ಅಂತ. ಇವಳೀಗ ಜಾಬ್ಗೆ ಸಿಟಿಗೆ ಹೋಗ್ಬೇಕಂತ ಮನೇಲಿ ಕನ್ವಿನ್ಸ್ ಮಾಡ್ತಿದ್ದಾಳೆ. ನಿಮ್ಮ ಅಕ್ಕನೂ ಹೀಗೆ ಹೇಳೋದ್ಲು, ಬರ್ಬೇಕಾದ್ರೆ ಮೊಡಲ್ ತುಂಬಿಸ್ಕೊಂಬಂದ್ಲು. ಖಂಡಿತ ನನ್ನ ಅಕ್ಕನ ತರ ತಪ್ಪು ಮಾಡಲ್ಲಮ್ಮ. ಎಲ್ಲ ಹುಡುಗಿರ್ತಾರ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಎಮೋಷನ್ ಆಗಿ ಮನೇಲಿ ಒಪ್ಸಿ ಸಿಟಿಗೆ ಹೋಗ್ತಾಳೆ. The next day ಅವಳಿಗೆ ಜಾಬ್ ಸಿಗುತ್ತೆ, ಬಟ್ ಅವ್ನ ಮ್ಯಾನೇಜರ್ಗೆ ಅವಳು ಟ್ರೆಡಿಷನಲ್ ಡ್ರೆಸ್ ಇಷ್ಟ ಆಗಲ್ಲ, ಚೇಂಜ್ ಮಾಡು ಅಂತಾನೆ. ನವ ಯುವತಿಯರ ನವರಂಗಿ ಆಟಗಳ ಹೆಚ್ಚ. ನಾಳೆ ಅಪ್ಪ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳಿ? ಸೊ ನೆಕ್ಸ್ಟ್ ಇವಳು ಸ್ಫೂರ್ತಿ. ಸೋಷಿಯಲ್ ವರ್ಕ್ ಅಂದ್ರೆ ಇಷ್ಟ ಅಂತೆ. ಮದರ್ ತೆರೆಸಾ ಇವಳು ರೋಲ್ ಮಾಡಲ್ಲಂತೆ. ಈ ವೈಟ್ ಡ್ರೆಸ್ ಹಾಕೊಂಡ್ರೆ ಮದರ್ ತೆರೆಸಾ ಅನ್ಸಲ್ಲ, ಯಾವ್ದೋ ರಿನ್ ಅಡ್ವರ್ಟೈಸ್ಮೆಂಟ್ ಅನ್ಸುತ್ತೆ. ಮದ್ವೆಲಿ ಇಂಟ್ರೆಸ್ಟ್ ಇಲ್ವಂತೆ, ಆದ್ರೂ ಪ್ರೊಡ್ಯೂಸರ್ ಕೊಟ್ಟಿರೋ ದುಡ್ಡಿಗೆ ಈ ಫಿಲ್ಮ್ ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ದುಡ್ಡು ಇರೋನ್ ಸಿಕ್ಕದ್ಮೇಲೆ ಮದ್ವೆ ಆಗ್ತಾಳ್ ಬಿಡಿ. ಇವಳು ಈ ಫಿಲ್ಮ್ ಪೂರ್ತಿ ಹೊರಗಡೆ ಪತಿವ್ರತೆ ತರ ಇರೋದು, ಮನೆಗ್ ಬಂದು ಪೆಕ್ರಿ ತರ ಮಾಡೋದು. ಮಾಲ್ ಪಿಯೆಂಗೆ ಮಾಲ್ ಪಿಯೆಂಗೆ ಮಾಲ್ ಪಿಯೆಂಗೆ ಹಮ್ ತೋ ಮಾಲ್ ಪಿಯೆಂಗೆ ಮಾಲ್ ಪಿಯೆಂಗೆ. ನಾರ್ಮಲ್ ಡೈಲಾಗ್ ಎಲ್ಲ ಕೊಟ್ಟಿಲ್ಲ, ಬರೀ ಬಿಟ್ಟಿ ಸ್ಲೋ ಮೋಷನ್ ಅಲ್ಲಿ ವೇದ ಪುರಾಣನೆ. ದುಡ್ಡು ಕೊಟ್ಟು ಭಿಕ್ಷುಕರ ತರ ಬಾಳ್ಸೋದಕ್ಕಿಂತ ವಿದ್ಯೆ ಕೊಡ್ಸಿ ಸ್ವಾಭಿಮಾನಿಗಳಾಗಿ ಬೆಳೆಸೋದು ಒಳ್ಳೇದು ಅಂದೆ. ಇವಳು ಒಂಥರ ಒಳಗೆ ಸಂಚಾಕೋ ಪಿರ್ಕಿ ಅನ್ಬೋದು. ಸೊ ನೆಕ್ಸ್ಟ್ ಇವಳು ಪ್ರೀತಿ. ಪಕ್ಕ ಕೋತಿ ಹುಡ್ತಂಗ್ ಆಡ್ತಾಳೆ. ಸಾಂಪ್ರದಾಯಿಕ ಕುಟುಂಬ ಅಂತ ತೋರ್ಸ್ಬೇಕಲ್ಲ ಅಂತ ಮಲ್ಗೆ ಹೂವು ಫುಲ್ ಮೀಲ್ಸ್ ಅಲ್ಲಿ ತೋರಿಸಿದಾರೆ ಅಷ್ಟೇ. ಇವಳು ಫುಲ್ ಫಿಲ್ಮ್ ಅಲ್ಲಿ ಹಾಫ್ ಜೀನ್ಸ್ ಅಲ್ಲೇ ಇರ್ತಾಳೆ. ಒಂದಿಷ್ಟು ಓವರ್ ಆಕ್ಟಿಂಗ್ ಜೊತೆಗೆ ವರ್ಲ್ಡ್ಸ್ ಬೆಸ್ಟ್ ಎಕ್ಸ್ಪ್ರೆಷನ್ ಗೆ ಫೇಮಸ್. ಆಹಾ, ಈ ಎಕ್ಸ್ಪ್ರೆಷನ್ ಕೊಟ್ಮೇಲೆ ಈ ಪ್ರೊಡ್ಯೂಸರ್ ಈ ಮೂವಿ ಮಾಡಕ್ ಒಪ್ಕೊಂಡಿದ್ದು. ರೋಡ್ ಅಲ್ಲಿ ನಿಂತ್ಕೊಂಡು ಬಿಟ್ಟಿ ಶೋ ತೋರ್ಸೋದೇ ಇವಳು ಕೆಲಸ. ಯು ಲುಕ್ಸ್ ಹಾರ್ಡ್. ಸೊ ಬೇಸಿಕಲಿ ಇವಳು ಒಂಥರ ಗಂಡ್ ಬಿರಿ. ಇವಳನ್ನ ಗೋಲ್ಡ್ ಡಿಗರ್ ಅನ್ನೋದಕ್ಕಿಂತ ರೋಡ್ ಡಗರ್. ಸೊ ಇವಳು ಹೇಗೆ ವಿರಾಟ್ ಲೈಫ್ಗೆ ಬಂದ್ಲು ಅಂದ್ರೆ, ನಮ್ಮ ಬಿಸಿಯೆಸ್ಟ್ ಮ್ಯಾನ್ ವಿರಾಟ್ ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಅಂತ ಖಾಲಿ ಮಾಡ್ಸಿರೋ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿ ರೋಡ್ ಫುಲ್ ಖಾಲಿ ಇದ್ರು ಅವನ್ಗೆ ಬಂದ್ ಯೂತ್ಸ್ ಬೈಕಲ್ ಗುತ್ತಾರೆ. ಬಟ್ ಆಸ್ ಯು ಕ್ಯಾನ್ ಸಿ ಯಾವ ವೆಹಿಕಲ್ಗೂ ಡ್ಯಾಮೇಜೇ ಆಗಿಲ್ಲ. ಅಷ್ಟು ದುಡ್ಡಿದ್ರು ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗೋದ್ ಬಿಟ್ಟು ಈ ಡ್ರೈವರ್ ಡೈಲಾಗ್ ಹೊಡೆದು ಪೆಟ್ ತಿನ್ಕೊಂಡು ನಿಂತ್ಕೊಂತಾನೆ. ಸೊ ಈಗ ಅಣ್ಣ ವಿರಾಟ್ ಕಾರ್ ಹೊರಗೆ ಬಂದು 1 ಕಟ್ ದುಡ್ಡು ಕೊಟ್ಟು ಸುಮ್ನೆ ಹೋಗ್ತಾ ಇರೋರ್ನ ಫೈಟ್ ಗೆ ಕರೀತಾನೆ. ಗುರು ನೀನೇನೋ ರಿಚೆಸ್ಟ್ ಮ್ಯಾನು, ಬಿಸಿ ಆಗಿರ್ತೀಯ, ಫೈಟ್ ಎಲ್ಲ ಮಾಡ್ತೀಯ. ಪಾಪ ನಮ್ ಯೂತ್ಸ್ ತುಂಬಾ ಕೆಲಸ ಇರುತ್ತೆ, ಮೀಟಿಂಗ್ ಪ್ರಾಜೆಕ್ಟ್ಸ್ ಅಂತ ಬಿಸಿ ಇರ್ತಾರೆ, ಹೋಗ್ಲಿ ಬಿಡು. ಆದ್ರೆ ಇಲ್ಲ, ನಮ್ಮ ಅಣ್ಣ ವಿರಾಟ್ಗೆ ಫೈಟ್ ಮಾಡ್ಬೇಕು. ಪಾರ್ಟಿ ಮಾಡೋ ಹೊತ್ತು ಗಡಗಡ ಗಡ್ಡಕ್ಕ ಕೈಯ ಕೈಯ ಗಡಗಡ ಗಡ್ಡಕ್ಕ ಗಡ್ಡಕ್ಕ ಕೈಯ ಕೈಯ
ಅಣ್ಣನ ಪಟ್ಟಿ ಜೋರು ಹೋಯ್ತು. ಈ ಫೈಟ್ ನೋಡಿದ್ಮೇಲೆ ನ್ಯೂಟನ್ ಅವ್ನ ಆ್ಯಪಲ್ನ ತಿಕ್ಕಕ್ಕೆ ಇಟ್ಕೊಬೇಕು. ಸೊ ಇವನು ಒದ್ದಿದ್ದೇ ಒಂದು ಬೈಕ್ಗೆ, ಇಲ್ಲಿ ಹಾರ್ತಿರೋದೇ ಒಂದು ಬೈಕು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಫೈಟ್ ನೋಡಿ ಅಕ್ಕ ಇಂಪ್ರೆಸ್ ಆಗಿ ಫೋನಲ್ಲೇ ವಿಡಿಯೋ ಮಾಡ್ಕೋತಾಳೆ. ಹಾ ಬಂದ ಲೋ ಲಬಾಕ್ ದಾಸ್ ನನ್ ಮಗನೇ, ಅವನ್ನ ಹೊಡಿಬೇಕಂದ್ರೆ ನಾರ್ಮಲ್ ಆಗಿ ಬರ್ಬೋದಲ್ಲ, ಅದಕ್ಕೆ ಬೈಕಲ್ಲಿ ಯಾಕೆ ಬರ್ಬೇಕು? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ವಿರಾಟ್ ಹೊಟ್ಟೆಗೆ ಏನ್ ತಿಂತಾನೆ ಗೊತ್ತಿಲ್ಲ, ಅನ್ನ ತಿಂತೀನಿ. ಬಟ್ ಗಾಳಿಲಿ ಗಾಳಿಪಟ ತರ ಹಾರ್ತಾನೆ. ನೋಡಿ ನೋಡಿ ಬೈಕ್ ಹಾರ್ತಿರೋದಲ್ಲ, ಆ ಜನಗಳು ತಮ್ ಕೆಲ್ಸ ಬಿಟ್ಕೊಂಡು ಈ ಮಾಯಾಜಲ ನೋಡ್ತಾ ನಿಂತಿರೋದ್ ನೋಡಿ. ಸೋಮವಾರ ಮಕ್ಕಳ ನಿಮ್ಗೆ ಹಾ ಬಂದ ಅಣ್ಣ RX ಇಟ್ಕೊಂಡು. ಇವನ್ ಪೊಸಿಷನ್ ನೋಡಿದ್ರೆ ಹೊಡಿಯಕ್ ಬಂದಿರೋ ತರ ಇಲ್ಲ, ಇವನು ಹೊಸ RX ನ ಹುಡ್ಸೋ ತರ ಇದ್ದಾನೆ. ಆಮೇಲೆ ಈ ಫೈಟ್ ನೋಡಿ ಇಂಪ್ರೆಸ್ ಆಗಿ ಊರ್ ಸುತ್ಕೊಂಡ್ಬಂದು ಅದೇ ಶೂ ಅಲ್ಲಿ ಸೋಫಾ ಮೇಲೆ ಮಲಗ್ತಾಳೆ. ಇವಳು ರಿಚ್ ಆಗಿದ್ರೆ ಬಿಡು ಸಾವುಕಾರ ಮಂದಿ ಅನ್ಬೋದಿತ್ತು, ಆದ್ರೆ ಈ ಕಿತ್ತೋಗಿರೋ ಗೋಡೆ ನೋಡಿದ್ರೇನೆ ಗೊತ್ತಾಗುತ್ತೆ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಬೇಸಿಕಲಿ ಶಿ ಈಸ್ ಇನ್ ಲವ್ ವಿತ್ ಹಿಮ್. ಯಾಕಂದ್ರೆ ಅವಳ ಪ್ರಕಾರ ರೋಡಲ್ಲಿ ಫೈಟ್ ಮಾಡೋರು ಗಂಡಸರು. ಸೊ ಇಲ್ಲಿ ಈ ಗಂಡ್ಸ್ಗೆ ಆ ಗಂಡ್ಸ್ ಇಷ್ಟ ಆಗುತ್ತೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ನೆಕ್ಸ್ಟ್ ಈ ಸ್ಫೂರ್ತಿ ಹೇಗ್ ಮೀಟ್ ಆಗ್ತಾಳೆ ಅಂದ್ರೆ, ಈ ರಿಚೆಸ್ಟ್ ಮ್ಯಾನ್ ಯಾವ್ದೋ ಅನಾಥಾಶ್ರಮಕ್ಕೆ ತಾನೇ ಖುದ್ದಾಗಿ ಸ್ವೀಟ್ ಕೊಡಕ್ ಬಂದಿರ್ತಾನೆ. ಅಲ್ಲಿಗೆ ಇವಳು ಸ್ವೀಟ್ ತಿನ್ನೋಕೆ ಅಂತ ಬಂದಿರ್ತಾಳೆ. ಸಾರಿ ಇವಳು ಸ್ವೀಟ್ ಕೊಡಕ್ಕೆ ಅಂತ ಬಂದಿರ್ತಾಳೆ. ಸೊ ಅವ್ನ್ ಸ್ವೀಟ್ ಕೊಡಕ್ ಬಂದಿದ್ ನೋಡಿ ಇವಳಿಗೆ ಅವನ್ ಮೇಲೆ ಫೀಲಿಂಗ್ ಬರುತ್ತೆ. ಇವಳು ಸ್ವೀಟ್ ಕೊಡಕ್ ಬಂದಿರೋದ್ ನೋಡಿ ಅವನ್ಗೆ ಇಷ್ಟ ಆಗುತ್ತೆ. ಎಂತ ಕಾಕತಾಳಿ ಅಲ್ಲ, ಆದ್ರೆ ಅವ್ರವ್ರೇ ಸ್ವೀಟ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರ ಬಿಟ್ರೆ, ಪಾಪ ಸ್ವೀಟ್ ಕೊಡ್ತೀನಿ ಸುಮ್ನೆ ನಿತ್ಕೊಳ್ರು ಅಂತ ಹೇಳಿ ನಿಲ್ಸಿದ್ ಮಕ್ಳಿಗೆ ಚೊಂಬೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇನ್ನ ಈ ಮೂರ್ತಿ ಕೀರ್ತಿ, ಈ ಗೋಲ್ಡ್ ಡಿಗರ್ ಅವಳ ಕಂಪ್ನಿಲಿ ನಮ್ ವಿರಾಟ್ ಮೋಟಿವೇಶನ್ ಕೊಡಕ್ ಬಂದಾಗ ಅವ್ನ್ ಸ್ಟೇಟಸ್ ತಿಳ್ಕೊಂಡು ಅವ್ನ್ ಹಿಂದೆ ಬೀಳ್ತಾಳೆ. ಇಲ್ಲಿ ಜ್ಯೂಸ್ ಯಾರು ಕುಡಿತಿಲ್ಲ, ಎಲ್ಲ ಮೂಸಿ ಇಡ್ತಾ ಇದಾರೆ. ಅಂಡ್ ಈ ಅಕ್ಕ ಅವನ್ ಜೊತೆ ಡ್ಯಾನ್ಸ್ ಮಾಡ್ತಿರೋ ತರ ಕನ್ಸ್ ಕಾಣ್ತಿದ್ದಾಳೆ. ನಾಳೆ ಅಪ್ಪ ಯಾರು ಅಂತ ಕೇಳಿದ್ರೆ ನಾನೇನ್ ಹೇಳಿ? ಸೊ ಬೇಸಿಕಲಿ ಈ ವಿರಾಟ್ 3 ಜನಕ್ಕೂ ನೀನ್ ಇಷ್ಟ, ಐ ಲೈಕ್ ಯು ಅನ್ನೋದು. ಇನ್ನ ಈ 3 ಜನಕ್ಕೂ 3 ಸಾಂಗು. ಸ್ವಿಟ್ಜರ್ಲ್ಯಾಂಡ್ ಟು ಮಲೇಷಿಯಾ, ಮಲೇರಿಯಾ ಬಂದಂಗ್ ಡ್ಯಾನ್ಸ್ ಮಾಡೋದು. ಸೊ ಇವರೆಲ್ಲ ಎಷ್ಟು ಈಸಿಯಾಗಿ ಇವ್ನ ಫ್ರೆಂಡ್ಸ್ ಆಗ್ತಾರಂದ್ರೆ, ಈ ಮೂವಿ ನೋಡಿದ್ಮೇಲೆ ನನ್ಗೂ ಅನಿಸ್ತು ನಾಳೆನೆ ಹೋಗಿ ಅಂಬಾನಿ ಮಗನ ಫ್ರೆಂಡ್ ಮಾಡ್ಕೊಬೇಕು ಅಂತ. ತುಂಬಾ ಈಸಿ ಕಂಡ್ರು. ಅಂಬಾನಿ ಮಗ ಎಲ್ಲ ರೋಡಲ್ಲಿ ಫೈಟ್ ಮಾಡ್ತಾ ಇರ್ತಾನೆ, ಸಿಗ್ತಾನೆ. ಸೊ ಇವರೆಲ್ಲ ಇವನ್ ಮನೆಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಸೊ ಇನ್ನ ಈ ವಿರಾಟ್ ಹತ್ರ VFX ಅಲ್ಲಿ ಕಟ್ಟಿರೋ ಮನೆ ಇದೆ ನೋಡಿ. ಯಾವ್ದೋ ಗೃಹ ಪ್ರವೇಶ ಕೊಟ್ಟಿರೋ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಇಮೇಜ್ ಇರುತ್ತಲ್ಲ, ಅದರಿಂದಾನೇ ಕದ್ದಿದ್ದು. ನೆಕ್ಸ್ಟ್ ಈ 3 ಜನಕ್ಕೂ ಕಾಂಪಿಟೇಷನ್ ಬೀಳುತ್ತೆ, ವಿರಾಟ್ ನನಗ್ ಬೇಕು ಅಂತ. ಬಟ್ ಇವಕ್ಕೇನ್ ಗೊತ್ತು, ವಿರಾಟ್ಗೆ ಅನುಷ್ಕಾ ಬೇಕು ಅಂತ ಅಷ್ಟೇ. ಇನ್ನ ಇವಳು ಸ್ಫೂರ್ತಿ ಕೀರ್ತಿ ಆದ್ರೆ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ದು ಅವ್ನ್ ಕಾರ್ ಡ್ರೈವರ್ ಇಂದು ಸೇಮ್ ಶರ್ಟ್. ಬೇಟಾ ರಮೇಶ್, ಬೇಟಾ ಸುರೇಶ್, ಪಾಪ ಅವನ್ಗೂ ಕೊಡ್ರೋ ಸ್ವೀಟ್ ನ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸೊ ನೆಕ್ಸ್ಟ್ ಎಲ್ಲಾ ಹುಡುಗಿರು ಬಂದು ಅವ್ರವ್ರ ಮನೇಲಿ ಲವ್ ಮ್ಯಾಟರ್ ನ ಹೇಳ್ತಾರೆ. ಕಿಚ್ಚಾಡೋಕೆ ನಾನೇನ್ ಅಕ್ಕಂತರ ಮಗು ಜೊತೆ ಬಂದಿಲ್ಲ. ಬಟ್ ನಮ್ ಹ್ಯಾಂಡ್ಸಮ್ ಹಂಕ್ಗೆ ಯಾರಿಷ್ಟ ಅಂತ ಬೇಕಲ್ಲ. ನೆಕ್ಸ್ಟ್ 3 ಜನನು ವಿರಾಟ್ ನೀ ನನಗ್ ಬೇಕು ಅಂತ ಅವ್ನ್ಗೆ ಹೇಳ್ತಾರೆ. ಸೊ 3 ಜನನು ಅವ್ನ್ ಮುಂದೆ ಅಲ್ಲೇ WWE ರಾಯಲ್ ರಂಬಲ್ ಮ್ಯಾಚ್ ಶುರು ಮಾಡ್ತಾರೆ. ಬಟ್ ಈ ವಿರಾಟ್ ಒಪಿನಿಯನ್ ಗೆ ವ್ಯಾಲ್ಯೂನೇ ಇರಲ್ಲ. ಸೊ ವಿರಾಟ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ, ನೀನ್ ಸಿಕ್ಕಿಲ್ಲ ಅಂದ್ರೆ ನಾನ್ ಬದುಕಿದ್ರೆ ನಿಮ್ ಜೊತೆ, ಇಲ್ಲ ಅಂದ್ರೆ ವಿಷ ಕುಡಿತೀನಿ. ನಾನ್ ಏನ್ ಹಾಕೊಂಡ್ ಸತ್ತೋಗ್ತೀನಿ. ನಾನ್ ನಿನ್ ಕಾರ್ ಫಿಕ್ಸ್ ಆಯ್ತೀನಿ. ಹುಡುಗ ನೆಗದ್ ಬೀಳು, ನೀನ್ ಬದುಕಿದ್ ಯಾವ ದೇಶ ಆಳ್ಬೇಕು? ಆಹಾ ಇಡೀ ಫಿಲ್ಮ್ ನೋಡಿದ್ಮೇಲೆ ಈ ಡೈಲಾಗ್ಸ್ ಕೇಳಿದ್ಮೇಲೆ ನನ್ಗೊಂದ್ ಸ್ವಲ್ಪ ಸಮಾಧಾನ ಆಗಿದೆ. ಸೊ ನಿಮ್ ಪ್ರಕಾರ ವಿರಾಟ್ ಅವನನ್ನ ಯಾರಿಗ್ ಕೊಡ್ತಾನೆ? ಮುಂದೆ ಆ ವಿಡಿಯೋ ಬೇಕು ಅಂದ್ರೆ ಪಾರ್ಟ್ 2 ಬೇಕು ಅಂತ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಮಿಸ್ ಮಾಡ್ಕೊಂಬಾರ್ದು. ಅಂದ್ರೆ ಎಷ್ಟು ಕಮೆಂಟ್ಸ್ ಬರುತ್ತೋ ಅಷ್ಟು ಬೇಗ ವಿಡಿಯೋ ಬಿಡ್ತೀನಿ. ಬಾಯ್.